ಅಯ್ಯೋ ಪೂರ್ಣಿ, ನೋಡ್ಕೊಂಡು ಕಟ್ ಮಾಡೋದಲ್ವಾ, ರಕ್ತ ಬರ್ತಾ ಇದೆ. ಏನಾಯ್ತು? ಯಾಕೆ ಅಳ್ತಿದ್ದೀರಾ? ತುಂಬಾ ನೋವಾಗ್ತಿದ್ಯಾ? ದೇಹಕ್ಕಾಗೋ ಗಾಯ ಕೊಡೋ ನೋವಿಗಿಂತ ಮನಸ್ಸಿಗಾಗೋ ಗಾಯ ಕೊಡೋ ನೋವೇ ಹೆಚ್ಚು. ದೇಹಕ್ಕೆ ನೋವಾದ್ರೆ ಆಯಿಂಟ್ಮೆಂಟ್ ಹಚ್ಚಿ ಟ್ರೀಟ್ಮೆಂಟ್ ಕೊಡ್ಬೋದು, ಆದ್ರೆ ಮನಸ್ಸಿಗಾಗೋ ಗಾಯ ಪ್ರತಿ ಕ್ಷಣ ನೋವು ಕೊಡ್ತಿರುತ್ತೆ. ಪೂರ್ಣಿ, ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ನನಗೆ ಗೊತ್ತು. ಹಾಗಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೊರಗ್ತಾ ಕೂತಿರೋಕ್ಕಾಗತ್ತಾ? ಮನೆ ಅಂದಮೇಲೆ ಮಾತುಕತೆ, ಜಗಳ, ಮಾತಿನ ಮಾತು ಬೆಳೆಯೋದು ಇದೆಲ್ಲ ಇದ್ದಿದ್ದೆ. ಮನೆಯಲ್ಲಿ ಜಗಳ ಆದಾಗ ಮನಸ್ಸು ರಾಡಿ ಆಗಿರುತ್ತೆ. ಅದನ್ನ ಸರಿ ಮಾಡ್ತೀವಿ ಅಂತ ಆಗ್ಲೇ ಹೋದ್ರೆ ಅದು ಇನ್ನಷ್ಟು ರಾಡಿ ಆಗತ್ತೆ. ಎಲ್ರೂ ಮನಸ್ಸು ತಿಳಿಯಾಗೋದಕ್ಕೆ ಸ್ವಲ್ಪ ಸಮಯ ಕೊಡಬೇಕು. ಆಗ ಎಲ್ಲ ತಂತಾನೆ ಸರಿ ಹೋಗುತ್ತೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ, ಆದ್ರೆ ನನ್ನ ಜೀವನದಲ್ಲೇ ಯಾಕೆ ಹೀಗೆಲ್ಲ ಆಗ್ತಿದೆ? ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವನ್ನ ಮರಿಬೇಕು ಅನ್ಕೋತೀನಿ. ಮನೆಯವ್ರು ಎಲ್ಲರ ಜೊತೆ ಸಂತೋಷವಾಗಿದ್ದು ಆ ದುಃಖನ ದೂರ ಮಾಡ್ಕೋಬೇಕು ಅನ್ಕೋತೀನಿ. ಆದ್ರೆ ಮನೇಲೆ ಹೀಗೆಲ್ಲ ಆಗ್ಬಿಟ್ರೆ ನಾನು ಏನ್ ಮಾಡ್ಲಿ? ನನಗೂ ಅಪ್ಪ ಇರ್ಬೇಕಿತ್ತು, ಅವ್ರ ಜೊತೆ ದಿನ ಮಾತಾಡ್ಬೇಕಾಗಿತ್ತು. ಅಮ್ಮ ಇದ್ದು ಅಮ್ಮನ ಮಡ್ಲಲ್ಲಿ ಮಲಗಿ ನಡೆದಿದ್ದೆಲ್ಲ ಹೇಳ್ಕೋಬೇಕಾಗಿತ್ತು. ನನ್ನ ಅಕ್ಕ ತಂಗಿರ ಜೊತೆ ಬೆಳಿಬೇಕಾಗಿತ್ತು. ಇವ್ರ ಜೊತೆ ಎಲ್ಲ ಬೆಳೆದಿದ್ರೆ ನಾನು ತಾಳ್ಮೆ ಕಳ್ಕೊಂತಿರ್ಲಿಲ್ಲ ಅನ್ಸುತ್ತೆ. ಆಗ ಮನೇಲಿ ಅಷ್ಟು ದೊಡ್ಡ ಜಗಳ ಆಗ್ತಿರ್ಲಿಲ್ಲ, ಅಣ್ಣ ತಮ್ಮ ದೂರ ಆಗ್ತಿರ್ಲಿಲ್ಲ, ಅಮ್ಮ ಅಮ್ಮನೆ ಬಿಟ್ಟು ಇಲ್ಲಿಗೆ ಬರ್ತಿರ್ಲಿಲ್ಲ. ಪಾಪ ಅಪ್ಪ ಅಮ್ಮ ನೆನಪಾಗ್ತಿರ್ಬೇಕು. ನೋಡು ಪೂರ್ಣಿ, ನಮಗ್ ದಾಹ ಆದಾಗ ಆ ದೇವ್ರು ನೀರು ಕೊಡ್ಲಿಲ್ಲ ಅಂತ ಬೈಕೋಬಾರ್ದು.